ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಂತ ಆರೋಪ ಬಹುತೇಕ ಇಂದಿನಿಂದಲೇ ತನಿಖೆಯನ್ನ ಶುರು ಮಾಡಲಿಕ್ಕೆ ಎಸ್ಐಟಿ ನಿರ್ಧರಿಸಿದೆ. ಪೊಲೀಸರಿಂದ ಮೊದಲು ದೂರು ಕೊಟ್ಟಿರುವಂತ ವ್ಯಕ್ತಿಯ ವಿಚಾರಣೆ ನಡೆಯುತ್ತೆ. ಧರ್ಮಸ್ಥಳದಲ್ಲಿ ಏನು ಈಗ ಒಂದು ಆರೋಪ ಕೇಳಿ ಬಂದಿದೆ, ನೂರಾರು ಶವಗಳನ್ನು ಹೂತಿಟ್ಟಿದ್ದಾರೆ ಅನ್ನೋ ಪ್ರಕರಣ. ಇವತ್ತಿಂದಲೇ ಎಸ್ಐಟಿ ತನ್ನ ಕಾರ್ಯವನ್ನ ಶುರು ಮಾಡುತ್ತೆ, ವಿಚಾರಣೆಯನ್ನ ಶುರು ಮಾಡುತ್ತೆ. ಪೊಲೀಸರಿಂದ ಮೊದಲು ಯಾರು ದೂರು ಕೊಟ್ರಲ್ಲ ಆ ವ್ಯಕ್ತಿಯ ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ. ವ್ಯಕ್ತಿ ಹೇಳಿರುವುದು ಖಚಿತಪಡಿಸಿಕೊಂಡು ನಂತರ ತನಿಖೆಯನ್ನ ಆರಂಭಿಸಬೇಕು. ಕಳೆದ 20 ವರ್ಷಗಳಿಂದ ಕಾಣೆಯಾದ ಕೇಸ್ಗಳ ಬಗ್ಗೆ ಮೊದಲು ಮಾಹಿತಿಯನ್ನ ಕಲೆ ಹಾಕಬೇಕು. ನೂರಾರು ಪ್ರಕರಣ ಅಂತ ಏನು ಹೇಳ್ತಾ ಇದ್ದಾರೆ, ಇದರಲ್ಲಿ ಕಳೆದ 20 ವರ್ಷದಿಂದ ಏನೆಲ್ಲ ಆಗಿದೆ ಅದರ ಮಾಹಿತಿಯನ್ನ ಕಲೆ ಹಾಕಬೇಕು. ದೂರುದಾರ ತೋರಿಸಿರುವ ಸ್ಥಳಗಳನ್ನ ನಿರ್ಬಂಧಿಸೋಕೆ ಚಿಂತನೆಯನ್ನು ನಡೆಸಲಾಗ್ತಾ ಇದೆ. ನಂತರ ಆ ಎಲ್ಲಾ ಪ್ರದೇಶವನ್ನ ಉತ್ಖನನ ಮಾಡಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಬಹುತೇಕ ಇಂದಿನಿಂದಲೇ ತನಿಖೆಯನ್ನ ಶುರು ಮಾಡ್ತಾರೆ ಎಸ್ಐಟಿ ಅಧಿಕಾರಿಗಳು. ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲ ಪೊಲೀಸ್ ಸಿಬ್ಬಂದಿ, ಬೆಂಗಳೂರಿನ ಕೆಲ ಪೊಲೀಸ್ ಸಿಬ್ಬಂದಿಗಳನ್ನ ಕೂಡ ಒಳಗೊಂಡಂತೆ ನೇರವಾಗಿ ಎಸ್ಐಟಿ ತಂಡ ಅಖಾಡಕ್ಕೆ ಇಳಿಯುವಂತದ್ದಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಕಿರಣ್, ನೋಡಿ, ಈಗ ಧರ್ಮಸ್ಥಳದಲ್ಲಿ ಕೇಳಿ ಬಂದಿರುವಂತಹ ಆರೋಪ ಇವಾಗ ಎಸ್ಐಟಿ ಕೂಡ ರಚನೆ ಆಗಿದೆ. ಇವತ್ತಿಂದಲೇ ಎಸ್ಐಟಿ ಅಧಿಕಾರಿಗಳು ಅಖಾಡಕ್ಕೆ ಇಳಿತಾರೆ ಅನ್ನೋ ಮಾಹಿತಿ. ಕಿರಣ್, ಮಧು, ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಆರೋಪದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ರಚನೆ ಮಾಡಲಾಗಿದೆ. ಮತ್ತೆ ಎಸ್ಐಟಿ ರಚನೆ ಆದ ಕೂಡಲೇ ಇಮಿಡಿಯೇಟ್ಲಿ ತನಿಖೆ ಸ್ಟಾರ್ಟ್ ಆಗುತ್ತೆ ಅನ್ನುವ ಒಂದು ಈ ಹಂತದಲ್ಲಿ ಹೇಳಕ್ಕಾಗಲ್ಲ. ಯಾಕಂದ್ರೆ ಈಗಾಗಲೇ ಎಸ್ಐಟಿ ರಚನೆ ಮಾಡಲಾಗಿದೆ. ಹಿರಿಯ ಪೊಲೀಸ್ ಅಧಿಕಾರಿಗಳ ಒಂದು IPS ಅಧಿಕಾರಿಗಳ ತಂಡ, ಹಾಗೆಯೇ DGP ನೇತೃತ್ವದ ಒಂದು ಅಧಿಕಾರಿಗಳ ತಂಡ ಮೊದಲು ಈ ಒಂದು ಪ್ರಕರಣದ ಬಗ್ಗೆ ಸಭೆ ನಡೆಸಿ ಅದರ ನಂತರ ಒಂದು ಟೀಮ್ ಫಾರ್ಮೇಷನ್ ಮಾಡಬೇಕು. ಆ ಟೀಮಲ್ಲಿ ಸರಿಸುಮಾರು ಒಂದು 15ರಿಂದ 20 ಪೊಲೀಸ್ ಅಧಿಕಾರಿಗಳು ಇರ್ಬೋದು, ಸಿಬ್ಬಂದಿಗಳು, ಪೊಲೀಸ್ ಅಧಿಕಾರಿಗಳು ಇರಬಹುದು. ಅದನ್ನು ಮಂಗಳೂರು ಹಾಗೂ ದಕ್ಷಿಣ ಕನ್ನಡ ಹಾಗೆಯೇ ಬೆಂಗಳೂರಿನ ಅಥವಾ ಬೇರೆ ಇತರ ಜಿಲ್ಲೆಗಳಿಂದ ಎಫಿಷಿಯಂಟ್ ಪೊಲೀಸ್ ಆಫೀಸರ್ಸ್ಗಳನ್ನು ಈ ಒಂದು ಟೀಮಿಗೆ ಹಾಕುವಂಥ ಅವರನ್ನು ಆಯ್ಕೆ ಮಾಡಿ ಅದನ್ನೊಂದು ಟೀಮ್ ರಚನೆ ಮಾಡಬೇಕು. ಅದರ ನಂತರ ಒಂದು ಪ್ಲಾನ್ ಆಫ್ ಆಕ್ಷನ್ ಆಗಬೇಕು. ಆ ಪ್ಲಾನ್ ಆಫ್ ಆಕ್ಷನ್ ಪ್ರಕಾರ ಒಬ್ಬೊಬ್ಬ ಅಧಿಕಾರಿಗಳಿಗೆ ಈ ಪ್ರಕರಣದಲ್ಲಿ ಯಾವೆಲ್ಲ ಜವಾಬ್ದಾರಿಗಳನ್ನ ತನಿಖೆ ಜವಾಬ್ದಾರಿಗಳನ್ನ ಕೊಡಬೇಕು ಅನ್ನೋದು ಮೊದಲು ಬೈಫರ್ಕೇಟ್ ಆಗಬೇಕು. ಅದರ ನಂತರ ಈ ತನಿಖೆಯನ್ನ ಕೈಗೆತ್ಕೊಳ್ತಾರೆ. ಅದಕ್ಕೆ ಹಲವಾರು ಒಂದು ಪ್ರೊಸೀಜರ್ಸ್ಗಳನ್ನ ಅದನ್ನು ಫಾಲೋ ಮಾಡಬೇಕಾಗತ್ತೆ. ಒಂದು ಬೆಳ್ತಂಗಡಿ ಠಾಣೆಯಲ್ಲಿ 20 ವರ್ಷಗಳಿಂದ ಆದಂತಹ ಅಸಹಜ ಸಾವುಗಳು ಆಗ್ಬೋದು, ಹೂತಿಟ್ಟ ಯಾರೆಲ್ಲ ಪ್ರಕರಣದಲ್ಲಿ ಅಂದ್ರೆ ಈ ಕಡೆ ಸಿಕ್ಕಂತಹ ಅನಾಥ ಶವಗಳಾಗ್ಬೋದು, ಪ್ರತಿಯೊಂದನ್ನ ಅದರ FIRಗಳನ್ನ ತಕ್ಕೊಂಡು ಅದನ್ನು ಬೈಫರ್ಕೇಟ್ ಮಾಡಬೇಕು. ರಾಜ್ಯದ ಯಾವುದು, ಪರ ರಾಜ್ಯದ ಯಾವುದು, ಜಿಲ್ಲೆದು ಅಥವಾ ಸ್ಥಳೀಯದ್ದು, ಪ್ರತಿಯೊಂದನ್ನು ಬೈಫರ್ಕೇಟ್ ಮಾಡಿದ ನಂತರ ಈ ತನಿಖೆ ಆರಂಭ ಆಗುತ್ತೆ ಒಂದು ಹಂತದಲ್ಲಿ ಅಂತಾನೆ ಹೇಳ್ಬೋದು. ಹಾಗೇನೆ ಯಾರು ದೂರುದಾರರಿದ್ದಾರೆ ಆ ದೂರುದಾರನನ್ನ ಕಸ್ಟಡಿಗೆ ತಕೊಂಡು ಅದರ ನಂತರ ವಿಚಾರಣೆ ಮಾಡಬೇಕಾಗುತ್ತೆ. ಅಂದ್ರೆ ಇದೊಂದು ತುಂಬಾ ದೊಡ್ಡ ಪ್ರೊಸೀಜರ್. ಈಗ SIT ಆದ ಕೂಡಲೇ ಎಲ್ಲವೂ ತನಿಖೆ ಆರಂಭ ಆಗುತ್ತೆ ಅಂತಿಲ್ಲ. ಅದಕ್ಕೊಂದು ಪ್ಲಾನ್ ಆಫ್ ಆಕ್ಷನ್ ಆಗಬೇಕು. ಪ್ಲಾನ್ ಆಫ್ ಆಕ್ಷನ್ ನಂತರನೇ ಈ ಒಂದು ತನಿಖೆ ಆಗುತ್ತೆ, ತನಿಖೆ ಆರಂಭ ಆಗುತ್ತೆ. ವಿಚಾರಣೆ ಯಾರು ದೂರುದಾರ ಇದ್ದಾರೆ ಅದನ್ನು ಕಸ್ಟಡಿ ತಕೊಂಡು ಆದ ನಂತರ ವಿಚಾರಣೆ ಮಾಡಲಾಗುತ್ತೆ. ಆತನ ಹೇಳಿಕೆಯನ್ನ ಪಡೆದು ಅದನ್ನ ದಾಖಲೆ ಮಾಡಲಾಗುತ್ತೆ. ಅದು ಕೂಡ ಇನ್ ಕ್ಯಾಮರಾದಲ್ಲಿ ಆಗಬೇಕು. ಅದೆಲ್ಲ ನಡೆದ ನಂತರ ಆತ ತೋರಿಸಿದಂತಹ ಸ್ಥಳವನ್ನ ಅಲ್ಲಿ ಹೋಗಿ ಪರಿಶೀಲನೆ ಮಾಡಿ ಅದನ್ನು ಕಾರ್ಡನ್ ಮಾಡಿ ಅದನ್ನ ಆ ಸ್ಥಳವನ್ನ ಅಗಿಬೇಕಾದ್ರೆ ಅಥವಾ ಶವವನ್ನ ಹೊರಗೆ ತೆಗಿಬೇಕಾದ್ರೆ ಪೊಲೀಸರಿಗೆ ಸಾಧ್ಯ ಇಲ್ಲ. ಯಾಕಂತ ಅದಕ್ಕೆ ಕೋರ್ಟ್ ಪರ್ಮಿಷನ್ ಬೇಕು. ಕೋರ್ಟ್ಗೆ ಪರ್ಮಿಷನ್ ತಕೊಂಡು ಅದರ ನಂತರ AC ಅವರಿಗೆ ಕಳಿಸ್ಬೇಕು. AC ಅವರ ಸಮ್ಮುಖದಲ್ಲಿ ಅದೆಲ್ಲ ನಡಿಬೇಕಾದಂಥದ್ದು. ಮಧು, ಈ ಹಿನ್ನೆಲೆಯಲ್ಲಿ ಇದು ತುಂಬಾ ದೊಡ್ಡ ಪ್ರೊಸೀಜರ್ ಅಂತಾನೆ ಹೇಳ್ಬೋದು. ಹಲವಾರು ಪ್ರೊಸೀಜರ್ಗಳನ್ನ ಈ ಒಂದು ತನಿಖೆಯಲ್ಲಿ ಅದನ್ನ ಕೈಗೊಳ್ಳಬೇಕು. ಆ ಪ್ರೊಸೀಜರ್ ನಂತರವೇ ಈ ತನಿಖೆ ಆರಂಭವಾಗುತ್ತೆ ಅಂತ ಹೇಳ್ಬೋದು. ಈಗಾಗಲೇ SIT ರಚನೆ ಆಗಿದೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಸಭೆ ನಡೆಸಿ ಅದರ ನಂತರ ಟೀಮ್ ಫಾರ್ಮೇಷನ್ ಮಾಡಬೇಕಾಗುತ್ತೆ. ಮಧು, ಧನ್ಯವಾದ ಕಿರಣ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.